ವೆಲ್ಕಮ್ ಬ್ಯಾಕ್. ಮೂರನೇ ವಾರದಲ್ಲಿ ಅಬ್ಬರಿಸುತ್ತಾ ಮೂರನೇ ಅಲೆ ಮತ್ತೆ ಆಗುತ್ತಾ? ಆಗಿದ್ರೆ ಲಾಕ್ಡೌನ್. ಶಾಲೆ ಆರಂಭ ಆದ್ರೂ ಯಾವಾಗ ಆಗುತ್ತೆ? ಮತ್ತೆ ಬೆಂಗಳೂರು ಟೆನ್ಷನ್. ಇವತ್ತು ಮುಖ್ಯಮಂತ್ರಿಗಳು ಕೊರೋನಾ ಮೀಟಿಂಗ್. ಈ ಹೊತ್ತಿನ ಸ್ಪೆಷಲ್ ಮೂರನೇ ಅಲೆ ಆತಂಕ. ನಿಧಾನಕ್ಕೆ ಕಳೆದ 7-8 ದಿನಗಳ ಸ್ಟ್ಯಾಟಿಸ್ಟಿಕಲ್ ಡೇಟಾ ನೋಡ್ತಾ ಇದ್ರೆ ಕರ್ನಾಟಕಕ್ಕೆ ಹೆಚ್ಚಾಗ್ತಾ ಇದೆ ಮೂರನೇ ಅಲೆ ಆತಂಕ ಅನಿಸ್ತಾ ಇದೆ. ನಮ್ಮ ದುರಂತ ಏನಪ್ಪಾ ಅಂದ್ರೆ, ಈ ಕಡೆ ಕೇರಳ, ಈ ಕಡೆ ಮಹಾರಾಷ್ಟ್ರ. ಕೇರಳ ಮತ್ತು ಮಹಾರಾಷ್ಟ್ರದಿಂದ ವಲಸಿಗರು ಯಾರ್ಯಾರು ಬರ್ತಿದ್ದಾರೆ ಅವರಿಂದಲೇ ಆತಂಕ ಜಾಸ್ತಿ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಸಿಟಿ, ದಕ್ಷಿಣ ಕನ್ನಡ ಎಲ್ಲ ಭಾಗಗಳಲ್ಲಿ ಕೊರೋನಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಗಡಿ ಭಾಗದ ಗ್ರಾಮಗಳಲ್ಲಿ ಹೆಚ್ಚಿದೆ ಆತಂಕ. ದಕ್ಷಿಣ ಕನ್ನಡ, ಕೊಡಗು, ಹಾಸನ ಜಿಲ್ಲೆಗಳಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ನಿನ್ನೆ ರಾಜ್ಯದಲ್ಲಿ ಮತ್ತೆ 1,25,000 ಗಡಿ ದಾಟಾಯಿತು. ಕೊರೋನಾ ಕೇಸ್ಗಳು ಪತ್ತೆ ಆಯಿತು. ಮಧ್ಯೆ ಒಂಚೂರು ಕಡಿಮೆ ಆಯಿತು, ಅದಕ್ಕೂ ಮುಂಚೆ ತುಂಬ ಜಾಸ್ತಿ ಆಗಿತ್ತು. ಪರವಾಗಿಲ್ಲಪ್ಪ, ಮತ್ತೆ 2,000 ಒಳಗೆ ಇಳಿತು ಅಂದ್ಕೋತಿದ್ವಿ. ಮತ್ತೆ 2,25,000 ದಾಟ್ತಾ ಇದೆ. ಹಲವಾರು ಜಿಲ್ಲೆಗಳಲ್ಲಿ, ಅದರಲ್ಲೂ ಗಡಿ ಭಾಗದ ಜಿಲ್ಲೆಗಳಲ್ಲಿ ಕೊರೋನಾ ಕೇಸ್ ಜಾಸ್ತಿ ಆಗ್ತಾ ಇದೆ. ಎಷ್ಟೆಷ್ಟು ಅಂತ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ರಾಜ್ಯದಲ್ಲಿ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ 29,13,512 ಟೋಟಲ್. ನಿನ್ನೆ ಗುಣಮುಖರಾಗಿ ಡಿಸ್ಚಾರ್ಜ್ ಆದವರು 1,651 ಮಂದಿ. ಇದುವರೆಗೂ ಗುಣಮುಖರಾಗಿ ಡಿಸ್ಚಾರ್ಜ್ ಆದವರು 28,52,368. ಓವರಾಲ್ ಲೆಕ್ಕ ಹೇಳ್ತಾ ಇದ್ದೀನಿ. ಸಕ್ರಿಯ ಸೋಂಕು 24,414 ಏರಿಕೆ ಆಗಿದೆ. ಚಿಕಿತ್ಸೆ ಫಲಿಸದೆ ನಿನ್ನೆ 25 ಜನ ಸಾವನ್ನಪ್ಪಿದ್ದಾರೆ. ಒಟ್ಟು ಸಾವಿನ ಸಂಖ್ಯೆ ಇದುವರೆಗೂ 36,300 ಚಿಲ್ಲರೆ ಜನ. ಉಡುಪಿಯಲ್ಲಿ ನಿನ್ನೆ 134, ಕೊಡಗು 100, ಹಾಸನ 100 ದಾಟಾಯಿತು. ಎಲ್ಲ 100 ದಾಟೋದೆಲ್ಲ ತೋರಿಸ್ತಿದೆ. ಬೆಂಗಳೂರು ಸಿಟಿ ಎಷ್ಟು ಅಂದರೆ 400 ದಾಟಾಯಿತು. ಬಾ. ಬೆಂಗಳೂರು ಗ್ರಾಮಾಂತರ 40, ದಕ್ಷಿಣ ಕನ್ನಡ 337. ಅದು ಕೂಡ ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ. ನಾನ್ನೂರ 14 ನಿನ್ನೆ ಕೇಸ್ ಇದೆ ಅಂದ್ರೆ ಅರ್ಥ ಹಾಟ್ಸ್ಪಾಟ್ ಆಯಿತು ರಾಜಧಾನಿ ಬೆಂಗಳೂರು. ಕೇರಳ ಮಹಾರಾಷ್ಟ್ರದಿಂದ ಬಂದವರಿಂದಲೇ ಬೆಂಗಳೂರಿಗೆ ಟೆನ್ಷನ್. ಬ್ರೇಕಿಂಗ್ ನ್ಯೂಸ್. ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬೆಂಗಳೂರು ಸಿಟಿನಲ್ಲಿ. ನೋಡೋಕ್ಕೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಗುರು. ಹೋಟ್ಲಿಗೆ ಹೋಗ್ತಿದ್ದಾರೆ, ಪಾರ್ಕ್ಗೆ ಹೋಗ್ತಿದ್ದಾರೆ, ಬೇರೆ ಬೇರೆ ಮನೆಗೆ ಹೋಗ್ತಿದ್ದಾರೆ. ಇನ್ನೇನು ಆಷಾಢ ಮುಗಿಲಿ, ಹಬ್ಬ ಶುರುವಾಯಿತು, ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಗೊತ್ತಿರಲಿ, ನಿಮಗೆ ಕಾಣಿಸದೇ ಇರುವ ವೈರಸ್ ನಿಮ್ಗೆ ಗೊತ್ತಾಗ್ತಾನೆ ಇಲ್ಲ ಕೇಸ್ ಹೆಂಗೆ ಜಾಸ್ತಿ ಆಗ್ತಾ ಇದೆ ಅಂತ. ಬೆಂಗಳೂರಲ್ಲಿ ಕಂಟೈನ್ಮೆಂಟ್ ಝೋನ್ಗಳು ಜಾಸ್ತಿ ಆಗ್ತಾ ಇದೆ. ಟಫ್ ರೂಲ್ಸ್ ಜಾರಿ ಮಾಡುವತ್ತ ಈಗ BBMP ಸರ್ಕಾರ ಚಿಂತನೆ. ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಮತ್ತೆ ಜಾರಿ ಆಗುತ್ತಾ ಅಂತ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ. ಇವತ್ತಿನ ಕೋವಿಡ್ ಸಭೆಯಲ್ಲಿ ನಿರ್ಧಾರ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸೀಲ್ ಡೌನ್ ಅಪಾರ್ಟ್ಮೆಂಟ್ಗಳು ಇದೆಯಲ್ಲ, ಒಂದಷ್ಟು ಏನು 0 ತೋರಿಸ್ತಾ ಇದೆ, ಮೇ ಬಿ ಏನೋ ಚೇಂಜ್ ಆಗಿದೆ. ಸೀಲ್ ಡೌನ್ ಮನೆಗಳು 67, ಅದು 0 ಅಲ್ಲ, ಒಂದು ಕರೆಕ್ಷನ್ ಆಗಲಿ ಅದು. ಸೀಲ್ ಡೌನ್ ಹಾಸ್ಟೆಲ್ ಮತ್ತು ಕ್ವಾರ್ಟರ್ಸ್ಗಳು 5, ಇದೆಲ್ಲ 0 ಇತ್ತು ರೀ. ಹೆಂಗೆ ಶುರುವಾಗ್ತಾ ಇದೆ ನೋಡಿ ನಿಧಾನಕ್ಕೆ. ಸೀಲ್ ಡೌನ್ ರೆಸ್ಟೋರೆಂಟ್ ಮತ್ತು ಇತರೆ 2, ಅಂದರೆ ಅತಿ ಹೆಚ್ಚು ಅಲ್ಲಿ ದಾಖಲಾಗ್ತಾ ಇದೆ ಎಲ್ಲರಿಗೂ ಕೂಡ. ಒಂದೇ ಕಂಟೈನ್ಮೆಂಟ್ ಝೋನ್, ಒಟ್ಟು ಕಂಟೈನ್ಮೆಂಟ್ ಝೋನ್ಗಳು 153. ಓಹೋ, ಇದು ಜಾಸ್ತಿ ಆಯ್ತು, ಇದು ಬಿಟ್ಬಿಡಿ, ಇದು 0 ಅಲ್ಲ, ಬೇರೆ ಬರುತ್ತದು. ಮತ್ತು ಎಲ್ಲೆಲ್ಲಿ ಟೆನ್ಷನ್ ಅಂದರೆ ಮಹದೇವಪುರ 42, ಪೂರ್ವ ವಲಯ 37, ಬೊಮ್ಮನಹಳ್ಳಿ 35 ವಲಯವಾರ ತೋರಿಸ್ತಾ ಇದ್ದೀವಿ. ಯಲಹಂಕ 17, ದಕ್ಷಿಣ ಭಾಗ 13, RR ನಗರ 7, ಪಶ್ಚಿಮ ಭಾಗ 5. 8 ಕಂಟೈನ್ಮೆಂಟ್ ಝೋನ್ಗಳು, 8 ವಲಯಗಳು. ಆ ವಲಯವಾರು ಎಷ್ಟಿದೆ ಅಂದರೆ ಮಹದೇವಪುರ, ಪೂರ್ವ ಮತ್ತು ಬೊಮ್ಮನಹಳ್ಳಿ ಫಸ್ಟ್ ತೋರಿಸ್ತೀವಲ್ಲ, ಇದು 3 ಅತ್ಯಂತ ಹೆಚ್ಚು. ಅಪಾರ್ಟ್ಮೆಂಟ್ ಸೀಲ್ ಡೌನ್ 79, 0 ಇತ್ತಲ್ಲ, 0 ಅಲ್ಲ, 79 ಅಪಾರ್ಟ್ಮೆಂಟ್ಗಳು ಬೆಂಗಳೂರಿನಲ್ಲಿ ಸೀಲ್ ಡೌನ್ ಆಗಿದೆ. ಮನೆಗಳು 67 ಸೀಲ್ ಡೌನ್ ಆಗಿದೆ. ಹಾಸ್ಟೆಲ್ ಮತ್ತು ಕ್ವಾರ್ಟರ್ಸ್ಗಳು 5 ಕಡೆ ಸೀಲ್ ಡೌನ್ ಆಗಿದೆ. ಮತ್ತು ರೆಸ್ಟೋರೆಂಟ್ಸ್ಗಳು ಮತ್ತು ಬೇರೆ ಬೇರೆ ಭಾಗ, ಹೋಟೆಲ್ಗಳು ಅದೆಲ್ಲ ಇರುತ್ತಲ್ಲ, ಅದೆಲ್ಲ 2. ಒಟ್ಟು ಕಂಟೈನ್ಮೆಂಟ್ ಝೋನ್ ತುಂಬ ಜಾಸ್ತಿ, ಇದು 153. ಸೊ ಹಾಗಾಗಿ ಆ ಎಲ್ಲ ವಲಯವಾರು ನೋಡಿದಾಗ ನಿಮ್ಮ ಮನೆ, ನಿಮ್ಮ ಏರಿಯಾ, ನಿಮ್ಮ ವಾರ್ಡು, ಮಹದೇವಪುರ ಅಥವಾ ಪೂರ್ವ ವಲಯ, ಬೊಮ್ಮನಹಳ್ಳಿ, ಹುಷಾರಾಗಿರಿ ನೀವೆಲ್ಲರೂ ಅಷ್ಟೇ. ಗೊತ್ತೇ ಆಗಲ್ಲ ನಿಮಗೆ, ನೆಕ್ಸ್ಟ್ ರೋಡೇ ಇರುತ್ತೆ ಆ ಥರ ಎಲ್ಲ. ಸೊ ಎಲ್ಲ ಏರಿಯಾಗಳನ್ನ ಸೀಲ್ ಡೌನ್ ಮಾಡಿ ಈಗ ಕಂಟೈನ್ಮೆಂಟ್ ಝೋನ್ ಮಾಡಿದ್ದಾರೆ. ಬೆಂಗಳೂರಿಗರೇ ಹುಷಾರು. 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವ
ದೊಡ್ಡ ನಗರ, ಇವಾಗ ಅಟ್ಯಾಕ್ ಆಗಿರೋದೇ ಇಲ್ಲಿ. ಪ್ಲಸ್ ದಕ್ಷಿಣ ಕನ್ನಡ ಬಿಕಾಸ್ ಅದು ಬಾರ್ಡ್ರ್ ಅಂತ, ಕೇರಳ ಭಾಗದಿಂದ ಜನ ಬರ್ತಿದ್ದಾರೆ. ಇನ್ನು ಈ ಕಡೆ ಮಹಾರಾಷ್ಟ್ರ ಆ ಭಾಗದಿಂದ ಜನ ಬರ್ತಿದ್ದಾರೆ. ಎಲ್ಲ ಕಡೆ ಹದ್ದಿನ ಕಣ್ಣು, ಕಟ್ಟುನಿಟ್ಟಿನ ಕ್ರಮ ಇವತ್ತು ಮೀಟಿಂಗಲ್ಲಿ ಗೊತ್ತಾಗುತ್ತೆ. ಕಂಟ್ರೋಲ್ ಮಾಡೋಕೆ ಏನು ಮಾಡೋದು